ಮೇ ತಿಂಗಳು ಶುರುವಾಯ್ತು. ಈಗ ಮತ್ತೆ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಜಮೆ ಆಗಲು ಶುರುವಾಗುತ್ತೆ. ಹೌದು ವೀಕ್ಷಕರೇ, ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಬಾಕಿ ಕಂತು ಹಣ ಜಮೆ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಏನ್ ಮಾಡ್ಬೇಕು ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿನೇ ಇವತ್ತು ಬಂದಿದೆ. ಹೌದು, ಬಂಗಾರ ಮತ್ತು ಬೆಳ್ಳಿಯಲ್ಲಿ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ತಗೋಬೇಕಾ ಬೇಡವಾ? ಆಭರಣ ಪ್ರಿಯರಿಗೆ, ಚಿನ್ನಾಭರಣ ಖರೀದಿ ಮಾಡೋರ್ಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬಹುದು. ಇನ್ನು ಮದ್ಯದ ಬೆಲೆ ದಿಢೀರ್ ಅಂತ ಏರಿಕೆ ಆಗಲಿದೆ. ಹೌದು ವೀಕ್ಷಕರೇ, ಎಷ್ಟು ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ಮದ್ಯಪಾನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಹೊಸ ಅಬಕಾರಿ ನೀತಿ ಸುಂಕ ಜಾರಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ ಹೋರ್ಮಜ್ ಜಲಸಂಧಿ ಈಗ ಬಂದಾಗ್ತಾ ಇದೆ. ಮೇ ತಿಂಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಹೆಚ್ಚಾಗಬಹುದು. ಹೌದು ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಈಗ ಕದನ ವಿರಾಮ ಮುರಿದು ಬಿದ್ದಿದ್ದು ಮತ್ತೆ ಒಂದು ದಾಳಿ ಮಾಡಲು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಸದ್ದಿಲ್ಲದೆ ಏರ್ಟೆಲ್, ಜಿಯೋ, ವೊಡಾಫೋನ್ ಈ ಮೂರು ಕಂಪನಿಗಳು ಕೂಡ ತಮ್ಮ ಒಂದು ರೀಚಾರ್ಜ್ ದರಗಳನ್ನ ಏರಿಕೆ ಮಾಡಿದ್ದಾರೆ ವೀಕ್ಷಕರೇ. ಹೌದು, ನೀವು ಯಾವ ಸಿಮ್ ಅನ್ನ ಬಳಕೆ ಮಾಡ್ತೀರಾ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ಅಂದ್ರೆ ನಾವು ಜಿಯೋ ಸಿಮ್ ಬಳಕೆ ಮಾಡ್ತಾ ಇದ್ದೀವಿ, ನಿಮ್ಮ ಸಿಮ್ ಕಾರ್ಡ್ ಯಾವುದು ಬೇಗನೆ ಕಮೆಂಟ್ ಮಾಡಿ. ಇನ್ನು ಟ್ರಾಯ್ ಹೊಸ ನಿಯಮದ ಪ್ರಕಾರ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಮೊಬೈಲ್ ರೀಚಾರ್ಜ್ ದರಗಳ ಮೇಲೆ. ಅದನ್ನು ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿರೋದ್ರಿಂದ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಪಡ್ಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಕಮೆಂಟ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹೌದು, ಮೊದಲಿಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ 29ನೇ ಕಂತು ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಈ ಒಂದು ಯೋಜನೆ ಪ್ರಾರಂಭವಾಗಿ 32 ತಿಂಗಳಾಗ್ತಾ ಇದೆ. ಇನ್ನು ಸರ್ಕಾರ 2-3 ತಿಂಗಳು ಬಾಕಿ ಕಂತು ಕೊಡೋದು ಬಾಕಿ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಇದೇ ಒಂದು ಮೇ ತಿಂಗಳಲ್ಲೂ ಕೂಡ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹೋದ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲೂ ಕೂಡ 1 ಕಂತು 2 ಕಂತು ಕೂಡ ಕೆಲವರಿಗೆ ಜಮೆ ಆಗಿದೆ. ಬಾಕಿ ಕಂತು ಕೂಡ ಏಪ್ರಿಲ್ ತಿಂಗಳಲ್ಲಿ ಮತ್ತು ಮಾರ್ಚ್ ತಿಂಗಳಲ್ಲಿ ಜಮೆ ಆಗಿದೆ ವೀಕ್ಷಕರೇ. ಯಾರಿಗೆಲ್ಲ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಲ್ಲಿ 6,000 ರೂಪಾಯಿ ಜಮೆ ಆಗಿದೆ ನೋಡಿ, ಅವರಿಗೆ ಇನ್ನು 1 ಕಂತು ಬಂದ್ರೆ ಕರೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಮತ್ತು ಯಾರಿಗೆ ಕಳೆದ 2 ತಿಂಗಳಿನಿಂದ ಹಣ ಬಂದಿಲ್ಲ ನೋಡಿ, ಅಂತವರು ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ, ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ನಿಮ್ದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಲಿರೋ ಹೆಸರು, ಆಧಾರ್ ಕಾರ್ಡ್ ಮೇಲಿರೋ ಹೆಸರು ಕರೆಕ್ಟ್ ಇದೆಯಲ್ವೋ ಅಂತ ಅದನ್ನು ಕೂಡ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ವೀಕ್ಷಕರೇ. ಯಾರೆಲ್ಲ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗಿದೆ ನೋಡಿ, ಅವರಿಗೆ ಹಣ ಬಂದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಕೆಲವೊಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಾಯ್ನ್ ಆಗಿದ್ರಲ್ಲ, ಅವರನ್ನು ಕೂಡ ಈಗ ತೆಗೆದು ಹಾಕಲಾಗ್ತಾ ಇದೆ. ಮತ್ತು ಸರ್ಕಾರ ಒಟ್ಟು 2,30,000 ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟ್ ಗಳನ್ನ ಬ್ಲಾಕ್ ಮಾಡಿದೆ. ಅಂದ್ರೆ ಹಣ ಹಾಕೋದನ್ನ ಬಂದ್ ಮಾಡಿದೆ. 79 ಕೋಟಿ ಹಣ ರಿಕವರಿಗೆ ಮುಂದಾಗಿದೆ. ಎದಕ್ಕಂದ್ರೆ ಮೃತಪಟ್ಟವರ ಅಂದ್ರೆ ಸತ್ತವರ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗಿತ್ತು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಹಣವನ್ನ ಪಡೆದುಕೊಂಡಿದ್ದಾರೆ. ಮೃತಪಟ್ಟರು ಕೂಡ ಅವರ ಬ್ಯಾಂಕ್ ಅಕೌಂಟ್ ಆನ್ ಇದೆ. ಮತ್ತೆ ಅವರ ಬ್ಯಾಂಕ್ ಅಕೌಂಟ್ ಮೂಲಕ ಬೇರೆಯವರು ಮನೆಯವರು ಕೂಡ ಆ ಒಂದು ಹಣವನ್ನ ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಸರ್ಕಾರ ಮೃತಪಟ್ಟವರ ಅಕೌಂಟ್ಗೆ ಹಣ ಹಾಕೋದನ್ನ ಈಗ ನಿಲ್ಲಿಸಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, 28ನೇ ಕಂತು ಹಾಗೂ 29ನೇ ಕಂತು ಈ 2 ಕಂತು ಗೃಹಲಕ್ಷ್ಮಿ ಯೋಜನೆದ್ದು ಹಣ ಬಿಡುಗಡೆ ಆಗಿದೆ ಅಂತ ಹೇಳಲಾಗಿದೆ. ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ 28ನೇ ಕಂತು ಬಂದು 29ನೇ ಕಂತು ಬಂದಿಲ್ಲ ಅಂದ್ರೆ ಮೇ ಮೊದಲ ವಾರದವರೆಗೂ ನೀವು ಕಾಯ್ಬೇಕಾಗುತ್ತೆ. ಮೇ ಮೊದಲ ವಾರದಲ್ಲೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕೋದ್ರ ಮೂಲಕ DBT ಆಪ್ ನಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ 28ನೇ ಕಂತು ಹಣ ಬಂದಿದ್ದು 29ನೇ ಕಂತು ಬಂದಿಲ್ಲ ಅಂದ್ರೆ ಇನ್ನು 1 ವಾರ ನೀವು ಕಾಯ್ಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ನಿಮಗೆ 27, 28, 29 ಈ 3 ಕಂತು ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಗೆ ಭೇಟಿ ಕೊಟ್ಟು ಆಧಾರ್ ಸೀಡಿಂಗ್, NPCI ಮ್ಯಾಪಿಂಗ್ ಮತ್ತು ಆಧಾರ್ ಮ್ಯಾಪಿಂಗ್ ಆಗಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿವರೆಗೂ 29ನೇ ಕಂತು ಹಣ ಮಾತ್ರ ಬಿಡುಗಡೆ ಆಗಿದೆ. ಮೇ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆದ್ರೆ ಒಟ್ಟು 30 ಕಂತಾಗುತ್ತೆ. ಇಲ್ಲಿವರೆಗೂ 58,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದಿದೆ. 30ನೇ ಕಂತು ಹಣ ರಿಲೀಸ್ ಆದ್ರೆ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಬರೋಬ್ಬರಿ 60,000 ರೂಪಾಯಿ ಸರ್ಕಾರ ಹಣ ಕೊಟ್ಟಂತಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿವರೆಗೂ ಹಣ ಹೋಗಿದೆ ಅಂತ ಅಧಿಕೃತ ಅಪ್ಡೇಟ್ ಇದೆ. 29ನೇ ಕಂತು ಹಣ ಅಧಿಕೃತವಾಗಿ ಬಿಡುಗಡೆ ಬಗ್ಗೆ ಅಪ್ಡೇಟ್ ಇನ್ನೂ ಬಂದಿಲ್ಲ. ಆದ್ರೆ ಕೆಲವರಿಗೆ ಜಮೆ ಕೂಡ ಹಣ ಆಗೋದಕ್ಕೆ ಶುರುವಾಗಿದೆ. ಆದ್ರೆ ಕೆಲವರಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ. ಅವರು
ಇನ್ನು 6 ರಿಂದ 7 ದಿನ ಮೇ ಮೊದಲ ವಾರದವರೆಗೂ ಕಾಯ್ಬೇಕಾಗುತ್ತೆ ವೀಕ್ಷಕರೇ. ನಂತರ ನೋಡಿ, ನಿಮಗೆ ಮೇ ಮೊದಲ ವಾರದಲ್ಲೂ ಹಣ ಬಂದಿಲ್ಲ ಅಂದ್ರೆ ನಂತರ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಗೃಹಲಕ್ಷ್ಮಿಯರು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ನಿಮಗೆ 29ನೇ ಕಂತು ಹಣ ಬಂದಿದೆಯೇ ಇಲ್ವಾ ಅಂತ. ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡೋರ್ಗಂತೂ ಬಂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕಳೆದ 5 ದಿನದಿಂದ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಅಮೆರಿಕ ಇರಾನ್ ಯುದ್ಧದ ನಡುವೆ ಬಂಗಾರ ಬೆಳ್ಳಿ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ. ಹಾಗಾದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ ವೀಕ್ಷಕರೇ? ತಜ್ಞರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಬಂಗಾರ ಬೆಳ್ಳಿ ಇನ್ನೂ ಇಳಿಕೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಯುದ್ಧ ಮುಗಿದ ತಕ್ಷಣ ಮತ್ತಷ್ಟು ಬಂಗಾರ ಬೆಳ್ಳಿ ಇನ್ನಷ್ಟು ಇಳಿಕೆ ಆಗ್ಬಹುದು. ಯಾಕಂದ್ರೆ ಡಾಲರ್ ಮತ್ತೆ ಬಲವಾಗಲಿದೆ. ಯುದ್ಧ ಕೊನೆಯಾದ್ರೆ, ಅಮೆರಿಕ ಯುದ್ಧದಿಂದ ಹೊರಗಡೆ ನಡೆದ್ರೆ, ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಒಂದು ಕಡೆಗೆ ಲಾಭದ ಬುಕ್ಕಿಂಗ್ ಕೂಡ ಹೂಡಿಕೆದಾರರು ಮಾಡಿದ್ದಾರೆ. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಂಗಾರ ಬೆಳ್ಳಿ ಇನ್ನೂ ಇಳಿಕೆ ಆಗುವ ಚಾನ್ಸ್ ಇದೆ. ಈಗ ನೋಡಿ, ಕಳೆದ 1 ವಾರದಲ್ಲಿ ಬರೋಬ್ಬರಿ 6,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದ್ರೆ ಬೆಳ್ಳಿ ಬೆಲೆ ಬರೋಬ್ಬರಿ 25 ರಿಂದ 30 ಸಾವಿರ ರೂಪಾಯಿಷ್ಟು ಕೆಜಿ ಮೇಲೆ ಇಳಿಕೆ ಆಗಿರುವಂತದ್ದು. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಇದರ ಬೆನ್ನಲ್ಲೇ ಮಾರ್ಕೆಟ್ ನಲ್ಲಿ ಆಭರಣಗಳ ಬೆಲೆ ಕೂಡ, ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ಆದ್ರೆ ಈಗ ಎಷ್ಟು ಬೆಲೆ ಆಗಿದೆ ನೋಡೋಣ ಬನ್ನಿ. ನೋಡಿ, ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಿರ್ಬೋದು, 1,50,660 ರೂಪಾಯಿ ಆಗಿದೆ. ಇದು ಹೋದ ವಾರ 1,56,000 ರೂಪಾಯಿ ಆಗಿತ್ತು. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಆದ್ರೆ ಇವತ್ತು 1,50,000 ರೂಪಾಯಿ. 10 ಗ್ರಾಮ್ ಮೇಲೆ 5 ರಿಂದ 6 ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆಗಿರುವಂತದ್ದು. ಇದು 24 ಕ್ಯಾರೆಟ್ ಬೆಲೆ. ಇನ್ನು 18 ಕ್ಯಾರೆಟ್ ಬೆಲೆ ಕೂಡ 1,12,000 ರೂಪಾಯಿ ತನಕ ಬಂದಿದೆ 10 ಗ್ರಾಮ್ಗೆ. ಇನ್ನು ಅದೇ ನೀವೇನಾದ್ರೂ ಬಂಗಾರ ಬಿಟ್ಟು ಬೆಳ್ಳಿ ಖರೀದಿ ಮಾಡೋರಿದ್ರೆ ಬೆಳ್ಳಿ ಬೆಲೆ ಅಂತೂ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗ್ಬಹುದು. ನೋಡಿ, 2,50,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿ ಬೆಲೆ. ನಿನ್ನೆ 2,55,000 ರೂಪಾಯಿದದ್ದು ಇವತ್ತು 2,50,000 ರೂಪಾಯಿ ಆಗಿದೆ. ಹೋದ ವಾರ ಇದ್ರದ್ದು ಬೆಲೆ 2,75,000 ರೂಪಾಯಿ ಇತ್ತು. ಆದ್ರೆ ಈ ವಾರ 2,50,000 ರೂಪಾಯಿ, 25,000 ರೂಪಾಯಿ ಕೆಜಿ ಮೇಲೆ ಇಳಿಕೆ ಆಗಿದೆ. ಆದ್ರೆ ಮಧ್ಯ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ಮೇ ಮೊದಲ ದಿನದಿಂದಲೇ ಮದ್ಯದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಆಗಲಿದೆ. 20% ಅಷ್ಟು ಬೆಲೆ ಏರಿಕೆ ಆಗಬಹುದು ಅಂತಾನೂ ಕೂಡ ಹೇಳಲಾಗಿದೆ. ಹೊಸ ಒಂದು ಅಬಕಾರಿ ನೀತಿ ಜಾರಿಗೆ ಬರ್ತಾ ಇರೋ ಹಿನ್ನೆಲೆ ಸರ್ಕಾರದಿಂದ ಹೊಸ ಒಂದು ಅಬಕಾರಿ ಸುಂಕ ಹಾಕಲಾಗ್ತಾ ಇದೆ. ಇನ್ ಮುಂದೆ ರಾಜ್ಯದಲ್ಲಿ ಹೊಸ ಒಂದು, ಅಂದ್ರೆ ಸರ್ಕಾರ ಹೊರಡಿಸಿರೋ ಆದೇಶದ ಪ್ರಕಾರ ಮದ್ಯದ ಬಾಟಲಿಯಲ್ಲಿರೋ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆಯನ್ನ ಹಾಕಲಾಗುತ್ತೆ. ಅಂದ್ರೆ ನಿಮ್ಮ ಮದ್ಯದಲ್ಲಿ ಆಲ್ಕೋಹಾಲ್ ಅಂಶ ಹೆಚ್ಚಿದ್ದರೆ ತೆರಿಗೆ ಕೂಡ ಹೆಚ್ಚಾಗುತ್ತೆ, ಅದರ ಬೆಲೆ ಕೂಡ ಹೆಚ್ಚಾಗುತ್ತೆ. ಈ ಹೊಸ ಒಂದು ನೀತಿಯಿಂದಾಗಿ ಕಡಿಮೆ ಆಲ್ಕೋಹಾಲ್ ಹೊಂದಿರೋ ಪ್ರೀಮಿಯಂ ಮದ್ಯದ ಬೆಲೆ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗುವ ಸಾಧ್ಯತೆ ಇದ್ರೂ ಸಾಮಾನ್ಯ ಜನರು ಬಳಸುವ ಮದ್ಯದ ಬೆಲೆ 20% ಸ್ಲ್ಯಾಬ್ ನ ಅನ್ವಯ ಏರಿಕೆ ಆಗಲಿದೆ ಅಂತ ಹೇಳಲಾಗಿದೆ. ಅಂದ್ರೆ ನೋಡಿ, ಹೊಸ ಅಬಕಾರಿ ನೀತಿ ಜಾರಿಗೆ ಬರ್ತಾ ಇರೋದ್ರಿಂದ ಮೇ 1ರಿಂದಲೇ ಮದ್ಯದ ಬಾಟಲಿಗಳ ಹೊಸ ದರಗಳು ಜಾರಿಗೆ ಬರೋ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಇದು ಮದ್ಯ ಪ್ರಿಯರ ಜೇಬಿಗೆ ಕತ್ತರಿ ಹಾಕಲಿದೆ ಅಂತಾನೂ ಕೂಡ ಹೇಳ್ಬಹುದು. ಅಂದ್ರೆ 80 ರೂಪಾಯಿಂದ 95 ರೂಪಾಯಿಗೆ ಏರಿಕೆ ಆಗುತ್ತೆ. 80 ರೂಪಾಯಿ ಬಾಟಲಿ 95 ರೂಪಾಯಿಗೆ ಏರಿಕೆ ಆಗುತ್ತೆ. ಅಂದ್ರೆ 15 ರೂಪಾಯಿ ಏರಿಕೆ ಆಗುತ್ತೆ. 120 ರೂಪಾಯಿದ್ದು 135 ರೂಪಾಯಿಗೆ ಏರಿಕೆ ಆಗಬಹುದು. ಆದ್ರೆ 150 ರೂಪಾಯಿದದ್ದು 170 ರೂಪಾಯಿಗೆ ಏರಿಕೆ ಆದ್ರೆ 20% ವರೆಗೂ ಬೆಲೆಯಲ್ಲಿ ಏರಿಕೆ ಕಾಣಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ನೀವು ಕೂಡ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ಈ 3 ಕಂಪನಿ ಸಿಮ್ ಬಳಸ್ತಾ ಇದ್ರೆ ಬೇಗನೆ ಯಾವ ಕಂಪನಿ ಸಿಮ್ ಬಳಸ್ತಾ ಇದ್ರ ಕಮೆಂಟ್ ಮಾಡಿ. ಎದಕ್ಕಂದ್ರೆ ನೋಡಿ, ರೀಚಾರ್ಜ್ ದರ ಮತ್ತೆ ಏರಿಕೆ ಆಗ್ಬಹುದು ಅಂತಾನೂ ಕೂಡ ಹೇಳಲಾಗಿದೆ. ಮೊದಲು 199 ರೂಪಾಯಿ ಇದ್ದ ಪ್ಲಾನ್ ಈಗ 239 ರೂಪಾಯಿ ಆಗಿದೆ. ಸದ್ದಿಲ್ಲದೆ ಕಂಪನಿಗಳು ಬೆಲೆಯಲ್ಲಿ ಏರಿಕೆ ಮಾಡಿದ್ದಾವೆ. 399 ರೂಪಾಯಿ ಇದ್ದ ಪ್ಲಾನ್ ಈಗ 479 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇನ್ನು ದಿನಕ್ಕೆ ಇಂಟರ್ನೆಟ್ ಬಳಕೆ ಮಾಡೋದು ಕೂಡ ಈಗ ಏರಿಕೆ ಆಗಿದೆ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು 5 ರಿಂದ 8% ವರೆಗೂ ದರ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಕೆಲವೊಬ್ರು ಇಂಟರ್ನೆಟ್ ಕೂಡ ಬಳಕೆ ಮಾಡಲ್ಲ. ಇಂಟರ್ನೆಟ್ ಬೇಡ ಅಂದ್ರೆ ನೀವು ಫುಲ್ ರಿಚಾರ್ಜ್ ಮಾಡ್ಬೇಕಾ ಬೇಡವಾ? ನೋಡಿ ವೀಕ್ಷಕರೇ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಟ್ರೈ ಈಗ ಹೊಸ ನಿಯಮ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ ಅಂದ್ರೆ ನಿಮಗೆ ಸ್ಪೆಷಲ್ ಪ್ಲಾನ್ ಕೂಡ ಸಿಗಬಹುದು ಅಂತ ಹೇಳಲಾಗಿದೆ. ಅಂದ್ರೆ ತುಂಬಾ ಜನ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಯೂಸ್ ಮಾಡೋದಿಲ್ಲ. ಅವರಿಗೆ ಈಗ ಡೇಟಾ ಕಂಪಲ್ಸರಿ ಮಾಡೋದು ತಪ್ಪಾಗಿದೆ. ಹೀಗಾಗಿ ಅದರಿಂದ ಟೆಲಿಕಾಂ ಕಂಪನಿಗಳು, ಜಿಯೋ ಕಂಪನಿ ಆಗಿರ್ಬೋದು, ಭಾರತಿ ಏರ್ಟೆಲ್ ಆಗಿರ್ಬೋದು, ವಡಾಫೋನ್ ಐಡಿಯಾ ಆಗಿರ್ಬೋದು, ಇವುಗಳು ವಾಯ್ಸ್ ಮತ್ತು SMS ಓನ್ಲಿ ಪ್ಲಾನ್ಸ್ ಕೊಡೋಕೆ
ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಂಟರ್ನೆಟ್ ಬೇಡ ಅಂದವರಿಗೆ ಕಡಿಮೆ ಬೆಲೆಗೆ ಓನ್ಲಿ ಕರೆ ಮಾಡುವ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಲಾಂಚ್ ಮಾಡಲಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈಗ ಬನ್ನಿ ವೀಕ್ಷಕರೇ, ಕೊನೆಯದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಈಗ ಯುದ್ಧ ಮಾಡೋದಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಇರಾನ್ ನಡುವಿನ ದೊಡ್ಡ ಮಟ್ಟದ ಯುದ್ಧ ನಡೆದರೆ ಭಾರತಕ್ಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕಚ್ಚಾ ತೈಲ ಬೆಲೆ ಏರಿಕೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಭಾರತಕ್ಕೂ ಕೂಡ ಕಾಡಲಿದ್ದಾವೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮಷಿನ್ ಗನ್ ಹಿಡಿದ ಎಐ ಫೋಟೋನ ರಿಲೀಸ್ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೇರವಾಗಿ ಒಂದು ಧಮಕಿಯನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ನಾನಿನ್ನು ಒಳ್ಳೆಯವನಾಗಿ ಇರಲ್ಲ, ಇಷ್ಟು ದಿನ ಒಳ್ಳೆಯವನಾಗಿದ್ದೆ, ಯುದ್ಧ ಮಾಡ್ತಾ ಇರಲಿಲ್ಲ, ಆದ್ರೆ ಇನ್ಮುಂದೆ ನಾನು ಒಳ್ಳೆಯವನಾಗಿ ಇರಲ್ಲ ಎಂಬ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಇರಾನ್ಗೆ ಟ್ರಂಪ್ ಈಗ ಮತ್ತೊಂದು ಧಮಕಿ ಹಾಕಿದ್ದಾರೆ ಅಂತಾನೂ ಕೂಡ ಹೇಳ್ಬಹುದು. ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಈ ಒಂದು ಶಾಂತಿ ಮಾತುಕತೆ ಮುರಿದು ಬಿದ್ದ ಹಿನ್ನೆಲೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಆ ಒಂದು ಬಂಗಾರ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗಿದೆ. ನಾನಿನ್ನು ಒಳ್ಳೆಯವನಾಗಿ ಇರೋದಿಲ್ಲ, ನೀವು ಬೇಗ ಸ್ಮಾರ್ಟ್ ಆಗಿ ಎಂಬ ಪೋಸ್ಟ್ ನೊಂದಿಗೆ ತಾವು ಯುದ್ಧ ಭೂಮಿಯಲ್ಲಿ ಮಷಿನ್ ಗನ್ ಹಿಡಿದು ನಿಂತಿರುವ ಎಐ ಚಿತ್ರವನ್ನ ಅಮೆರಿಕ ಅಧ್ಯಕ್ಷ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಮತ್ತಷ್ಟು ಯುದ್ಧ ಮುಂದುವರೆದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮತ್ತಷ್ಟು ಸಮಸ್ಯೆ ಕಾಡಬಹುದು. ಗ್ಯಾಸ್ ಸಿಲಿಂಡರ್ ಆದಷ್ಟು ಮಿತವಾಗಿ ಬಳಸಿ. ಹೋಟೆಲ್ ಮಾಲೀಕರು ಆದಷ್ಟು ಸೌದಿ ಒಲೆ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಪರ್ಯಾಯ ಮಾರ್ಗವನ್ನ ಬಳಸಬೇಕಾಗುತ್ತೆ ಅಂತ ಮೊದಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ಕೇಂದ್ರ ಸರ್ಕಾರವು ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ ಅಂತಾನು ಕೂಡ ಒಪ್ಪಿಕೊಂಡಿದೆ. ಆದ್ರೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನೂ ಕೂಡ ಭಾರತಕ್ಕೆ ಇಲ್ಲ. ಆದ್ರೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಸಮಸ್ಯೆ ಆದ್ರೂ ಕೂಡ ಜನರು ಎಲ್ಲರೂ ಕೂಡ ಕೊರೋನಾ ರೀತಿಯಂತೆ ಇದಕ್ಕೆ ಸನ್ನದ್ಧರಾಗಿರ್ಬೇಕು ಅಂತ ನರೇಂದ್ರ ಮೋದಿಜಿಯವರು ಮೊದಲೇ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.